ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೇಳ್ತಿರುವ ಪರಿಹಾರ ಏನು ಅಂತಂದರೆ, ಎಷ್ಟೋ ಜನಕ್ಕೆ ಕೊಟ್ಟಿರುವ ಹಣ ಬರ್ತಾ ಇರಲ್ಲ. ಒಂದು ಎರಡನೇದಾಗಿ, ನಾವು ಪದೇ ಪದೇ ನಮ್ಮ ಮನೆಯಲ್ಲಿ ಕಷ್ಟ ಅಂತ ಹೇಳಿಬಿಟ್ಟು ನಾವು ಹೋಗ್ಬಿಟ್ಟು ನಮ್ಮ ಗೋಲ್ಡ್ ಜ್ಯುವೆಲರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅಡ ಇಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರಗಳು ಪ್ರಿಯ ವೀಕ್ಷಕರೇ, ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ, ಗುರುವಾರ ತಪ್ಪಿದರೆ ಶುಕ್ರವಾರ ಈ ದಿನವನ್ನು ಆಯ್ಕೆ ಮಾಡ್ಕೋಬೇಕು. ಆ ನಂತರದಲ್ಲಿ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು, ಒಂದು ಶುದ್ಧವಾದಂಥ ಮಣ್ಣಿನ 2 ಹಣತೆ ಬೇಕು. ಆ ನಂತರದಲ್ಲಿ ಸ್ವಲ್ಪ ತುಪ್ಪ ಬೇಕು, ಜೊತೆಗೆ ಕೊತ್ತಂಬರಿ ಬೀಜ ಅಥವಾ ಧನ್ಯ ಕಾಳು ಅಂತ ನಾವೇನು ಹೇಳ್ತೀವಿ ಅದು ಬೇಕು, ಸ್ವಲ್ಪ ಪಚ್ಚ ಕರ್ಪೂರ ಬೇಕು, ಜೊತೆಗೆ 2 ತಿರಿಯನ್ನು ನೀವು ತೆಕ್ಕೊಳ್ಬೇಕು. ನೀವು ಏನು ಮಾಡಬೇಕು ಅಂದರೆ, ಶುದ್ಧವಾಗಿ ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ಅದಕ್ಕೆ ತುಪ್ಪವನ್ನು ಹಾಕಬೇಕು. ಆ ನಂತರದಲ್ಲಿ ಪಚ್ಚಕರ್ಪೂರವನ್ನು ಹಾಕಬೇಕು. ಆ ನಂತರದಲ್ಲಿ ಧನಿಯಾ ಕಾಳು ಒಂದಿಷ್ಟು ಹಾಕ್ಕೊಂಡ್ರೆ ಸಾಕು. ಅದಷ್ಟನ್ನು ಮಿಕ್ಸ್ ಮಾಡಿ ದೀಪ ಚೆನ್ನಾಗಿ ಉರಿಬೇಕು. ಉರಿಯುವ ಸಮಯಕ್ಕೆ ನೀವೇನು ಮಾಡಬೇಕು, ಅದರ ಮೇಲ್ಗಡೆಗೆ ಒಂದು ತಟ್ಟೆಯನ್ನು ಇಡಬೇಕು. ತಟ್ಟೆಯನ್ನು ಇಡಿ, ಅಥವಾ ಮಣ್ಣಿನ ಒಂದು ಏನು ತಟ್ಟೆ ಅಂತ ಸಿಗುತ್ತೆ, ಅಥವಾ ಮಣ್ಣಿನ ದೀಪವನ್ನೇ ಸಮೇತ ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಅದರಿಂದ ಬರುವಂತಹ ಒಂದು ಮಸಿ ಸಿಗುತ್ತೆ. ನಾವು ಹೇಗೆ ಕಣ್ಣಿಗೆ ಕಾಡಿಗೆಯನ್ನು ನಾವು ಮಾಡ್ಕೋತೀವಿ ನಂದು ಬಟ್ಲು ಹೂವಿನಿಂದ, ಅದೇ ಥರ ಪ್ರೊಸೀಜರನ್ನು ಮಾಡುವಂಥದ್ದು, ಯಾರಾದರೂ ಗೊತ್ತಿದ್ರೆ. ಆ ನಂತರದಲ್ಲಿ ಆ ಬಂದಂತಹ ಕಪ್ಪನ್ನು ನೀವೇನು ಮಾಡಬೇಕು, ತಣ್ಣಗಾದ್ಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಡೆಗೆ ಹಾಕ್ಕೊಳ್ಳಿ. ಅಲ್ಲಿ ತುಪ್ಪ ಸಮೇತ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು, ಅದಕ್ಕೆ ನೀವು ಒಂದು ಶುದ್ಧವಾದಂತಹ ಬಿಳಿಯ ಹಾಳೆಯನ್ನು ತೆಕ್ಕೋಬೇಕು. ಅದರ ಮೇಲೆ ಯಾವ ವ್ಯಕ್ತಿಗೆ ನೀವು ಹಣವನ್ನು ಕೊಟ್ಟಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು. ಎರಡನೇದಾಗಿ, ನೀವು ಯಾರಿಗೆ ಚಿನ್ನವನ್ನು ಕೊಟ್ಟಿರ್ತೀರಿ, ಕೆಲವರು ಒಂದೊಂದು ಸತಿ ಚಿನ್ನವನ್ನು ತೆಕ್ಕೊಂಡು ಹೋಗಿರ್ತಾರೆ, ನಮಗೆ ಕೊಡೋದೇ ಇಲ್ಲ, ಅವರು ಹೋಗಿ ಫ್ಲಡ್ಜ್ ಮಾಡೋವಂಥದ್ದು, ಅಥವಾ ಅವ್ರು ಯೂಸ್ ಮಾಡ್ಕೋತಾ ಇರ್ತಾರೆ, ಅಥವಾ ನೀವು ಪಾನ್ ಬ್ರೋಕರ್ಸಲ್ಲಿ ಇಟ್ಟಿದ್ರು ಸಮೇತ, ಅಥವಾ ಬ್ಯಾಂಕಿನಲ್ಲಿ ಸಮೇತ ಇಟ್ಟಿದ್ರೆ, ಆ ಬಿಳಿಯ ಹಾಳೆ ಅಂತ ನಾನು ಏನು ಹೇಳಿದೆ, ಆ ಬಿಳಿಯ ಹಾಳೆಯ ಮೇಲೆ ನೀವು ಅದನ್ನು ಬರಿಬೇಕು. ಒಂದು ಪೆನ್ನಿನಿಂದನಾದರೂ ಬರೀರಿ, ಅಥವಾ ಒಂದು ಕಡ್ಡಿಯಿಂದನಾದರೂ. ಕಡ್ಡಿ ಅಂತಂದಾಗ ತುಳಸಿ ಕಡ್ಡಿ ತಗೋಬೋದು, ಇಲ್ಲಾಂದರೆ ದಾಳಿಂಬೆ ಕಡ್ಡಿಯನ್ನು ನೀವು ತಗೋಬೇಕಾಗುತ್ತೆ. ತಗೊಂಡು ಅದರ ಮೇಲೆ ನೀವು ಬರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು. ಬರೆದ ನಂತರದಲ್ಲಿ ನೀವು ಅದನ್ನು ಕ್ಲೀನಾಗಿ, ಯಾವ ಹಣತೆಯಿಂದ ಇದನ್ನು ಮಾಡಿ ತೆಕ್ಕೊಂಡಿದ್ದೀರೋ ಅದೇ ಹಣತೆಗೆ ನೀವೇನು ಮಾಡಬೇಕು, ಆ ಪೇಪರನ್ನು ಮಡಚಿ ಮನಸಾರೆ ಬೇಡ್ಕೊಂಡು ಕುಲದೇವ್ರನ್ನ, ಆ ನಂತರದಲ್ಲಿ ನೀವು ಅದನ್ನು ಸುಟ್ಟಾಕಬೇಕು. ಸುಟ್ಟಾಕಿ ಮತ್ತೆ ಆ್ಯಶ್ ಆಗುತ್ತಲ್ಲ, ಅದನ್ನು ನೀವು ಯಾವುದಾದರೂ ದೈವ ವೃಕ್ಷ ಅಥವಾ ನಿಮ್ಮ ಮನೆಯ ಹಿಂಭಾಗದಲ್ಲಿ ಗಿಡ ಇತ್ತು ಅಂದರೆ ಅಂತಹ ಗಿಡಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಕೊಟ್ಟಿರುವ ಹಣ ಬರುತ್ತೆ. ಒಂದು ಎರಡನೇದಾಗಿ, ಪದೇ ಪದೇ ಚಿನ್ನ ಅಡ ಇಡದಿದ್ದರೆ ಕಮ್ಮಿ ಆಗುತ್ತೆ. ಮೂರನೇದು ಬಂದು, ನೀವು ಕೊಟ್ಟಂತಹ ಗೋಲ್ಡು ವಾಪಸ್ಸು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತೀನಿ. ಎಷ್ಟು ಸತಿ ಮಾಡಬೇಕು, ಬರುವ ತನಕ ನೀವು ಮಾಡ್ತಾ ಇರಿ ಪ್ರಿಯ ವೀಕ್ಷಕರೇ. ಈ ಪರಿಹಾರವನ್ನು ಮಾಡೋಕ್ಕಿಂತ ಮುಂಚೆ ಶುಚಿರ್ಭೂತರಾಗಬೇಕು. ಹಾಗೆ ಯಾರಿಗೂ ಹೇಳಬೇಡಿ. ಯಾರಿಗಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರೇತ ಶಾಪ ಆಗಿರ್ಬೋದು, ಪ್ರೇತ ಬಾಧೆ ಆಗಿರ್ಬೋದು, ಅಥವಾ ಮಾಂತ್ರಿಕ ಬಾಧೆ ಆಗಿರ್ಬೋದು, ಅಥವಾ ಮದ್ದಿಡು ಕ್ರಿಯೆ ಆಗಿರ್ಬೋದು, ಅಥವಾ ನೆಗೆಟಿವ್ ಎನರ್ಜಿನ ಇನ್ನೊಬ್ಬರು ಸೇರಿಸಿರೋದು, ಈ ಥರ ಹಲವಾರು ವಿಡಿಯೋಗಳನ್ನ ಲೈವ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಲೈವಲ್ಲೂ ಸಾಕಷ್ಟು ವಿಡಿಯೋಗಳಿದೆ. ಹಾಗೆ ಪರಿಹಾರದ ರಿಲೇಟೆಡ್ ವಿಡಿಯೋಗಳಲ್ಲಿದೆ, 2 ನಿಮಿಷ 3 ನಿಮಿಷದ ನೋಡಿ ಮಾಡಿ. ಯಾರಿಗಾದರೂ ಮಾಂತ್ರಿಕ ಬಾಧೆ ಆಗಿ ಅಥವಾ ನೆಗೆಟಿವ್ ಎನರ್ಜಿ ಇದ್ದಾಗ, ಮದ್ದಿಡು ಕ್ರಿಯೆ ಆಗಿದ್ದಂಥ ಸಂದರ್ಭದಲ್ಲಿ ನೇರ ಭೇಟಿಗೆ ಅವಕಾಶ ಇರುತ್ತೆ. ಆದರೆ ಯಾವುದೇ ರೀತಿಯ ಫೋನ್ ಕರೆಗಳನ್ನು ಸ್ವೀಕರಿಸಲ್ಲ. ಯಾರಿಗಾದರೂ ನಂದು ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ 7019806595ಗೆ ಕರೆ ಮಾಡಿ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಅಂದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಇಂಥ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.